ಅಪ್ಡೇಟ್ ಒಂದು ಲಭ್ಯವಾಗ್ತಾ ಇದೆ. ಅದು ಸಿದ್ದರಾಮಯ್ಯನವರು ಫುಲ್ ಆಕ್ಟಿವ್ ಆಗಿದ್ದಾರೆ, ಅಲರ್ಟ್ ಆಗಿದ್ದಾರೆ ಅಂತ. ನೋಡಿ, ಆರಂಭದಲ್ಲೇ ಹೇಳಿದ್ನಲ್ಲ, ಬಿಜೆಪಿಯಲ್ಲಿ ಬಣ ರಾಜಕೀಯ ಮನೆ ಒಂದು ಮೂರ್ ಬಾಗಿಲು ಅಂತ. ಕಾಂಗ್ರೆಸ್ನಲ್ಲೂ ಏನು ಅಂದುಕೊಂಡಂಗೆ ಎಲ್ಲವೂ ಕೂಡ ಸರಿ ಇಲ್ಲ. ಅಲ್ಲೂ ಕೂಡ ಮನೆ ಒಂದು ಮೂರ್ ಬಾಗಿಲು ಅನ್ನುವಂತಹ ಪರಿಸ್ಥಿತಿ. ಕಾರಣ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆಯ ವಿಚಾರದ ಸಂದರ್ಭದಲ್ಲೇ ಈಗ ಸಿದ್ದರಾಮಯ್ಯನವರು ಫುಲ್ ಆಕ್ಟಿವ್ ಆಗಿದ್ದಾರೆ, ಮೊದಲ ಚಾರ್ಮ್ಗೆ ಮರಳಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಇಷ್ಟು ದಿನ ಅವರು ಸ್ವಲ್ಪ ಡಲ್ ಆದಂತೆ ಕಾಣಿಸ್ತಾ ಇತ್ತು, ಈಗ ಸುಧಾರಿಸಿಕೊಂಡು ಫುಲ್ ಅಲರ್ಟ್ ಆಗಿದ್ದಾರೆ. ಈಗ ರಾಜ್ಯ ಪ್ರವಾಸ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅದಕ್ಕೂ ಮುನ್ನ ದೆಹಲಿ ಪ್ರವಾಸ ಮಾಡ್ತಾರಂತೆ. ಆ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾದ ಬಳಿಕ ರಾಜ್ಯ ಪ್ರವಾಸವನ್ನ ಕೂಡ ಸಿದ್ದರಾಮಯ್ಯನವರು ಮಾಡ್ಲಿಕ್ಕಿದ್ದಾರೆ. ಆ ಮೂಲಕ ಜನರ ಹತ್ತಿರ ಹೋಗಿ ಜಿಲ್ಲೆಗಳಿಗೆ ತೆರಳಿ ಜನರನ್ನ ಮತ್ತಷ್ಟು ತಲುಪುವ ಪ್ರಯತ್ನಗಳು ಸಿದ್ದರಾಮಯ್ಯನವರಿಂದ ಆಗ್ತಾ ಇದೆ. ಅದರ ಜೊತೆಗೆ ಇನ್ಫ್ಯಾಕ್ಟ್ ತಳಮಟ್ಟದ ಕಾರ್ಯಕರ್ತರಿಂದ ಹಿಡ್ಕೊಂಡು ದೊಡ್ಡ ಮಟ್ಟದ ಮುಖಂಡರು, ನಾಯಕರು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಆ ಮೂಲಕ ಜಿಲ್ಲೆಗಳಲ್ಲಿ ಸಮಾವೇಶ ಮಾಡೋದು, ಸಮಾವೇಶದಲ್ಲಿ ಅತಿ ಹೆಚ್ಚು ಜನರನ್ನ ಸೇರಿಸೋದು, ಅಲ್ಲಿನ ಪ್ರಮುಖ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಆ ಮೂಲಕ ತಮ್ಮ ಕೈಯನ್ನ ಮತ್ತಷ್ಟು ಬಲಪಡಿಸಿಕೊಳ್ಳೋದು. ಈ ಮೂಲಕ ಯಾವ ಸಂದೇಶ ಕೊಡ್ತಾರೆ ಸಿದ್ದರಾಮಯ್ಯನವರು ಅಂತ ಅಂದ್ರೆ, ಸಿಎಂ ಬದಲಾವಣೆಯ ವಿಚಾರ ಆಗಾಗ ಮುನ್ನೆಲೆಗೆ ಬರುತ್ತಲ್ಲ, ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮಹತ್ವದ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಯಾರಾದ್ರೂ ಈಗ ಸಿಎಂ ಬದಲಾವಣೆಯ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಶಾಸಕರ ಓಟಿಂದ ನಾವು ಆಯ್ಕೆ ಮಾಡೋಣಪ್ಪ ಅಂತ ಉಲ್ಲೇಖ ಮಾಡಿಬಿಟ್ರೆ, ಆ ರೀತಿ ಪ್ರಕ್ರಿಯೆಗಳೇನಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಕ್ಷಣಕ್ಕೆ ಆಗ್ಬಿಟ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಕೈಯೇ ಮೇಲಾಗತ್ತೆ. ಕಾರಣ ನಿಮಗೂ ನಮಗೂ ಗೊತ್ತು, ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂತಹ ಶಾಸಕರ ಸಂಖ್ಯೆ, ಅವರಿಗೆ ಬೆಂಬಲ ಕೊಡೋರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಬಾರಿ ಹೇಳುದು, ಶಾಸಕರ ವಿಶ್ವಾಸ ಮತ ಯಾಕ್ರಿ, ಕಾಂಗ್ರೆಸ್ ಹೈಕಮಾಂಡ್ ಇಲ್ವಾ, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಲಿ ಬಿಡಿ, ಯಾಕೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು, ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೂಡ ಕಷ್ಟಪಟ್ಟು ಪಕ್ಷ ಕಟ್ಟುವಲ್ಲಿ ಸಹಕಾರಿಯಾಗಿದ್ದೀನಿ, ಈಗ ಅತಿ ದೊಡ್ಡ ನಂಬರ್ ಕಾಂಗ್ರೆಸ್ ಪಾಳೆಯಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಾನು ಅನ್ನುವಂತಹ ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ನೋಡುತ್ತಾ ಇದನ್ನೆಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಅಲ್ಲಿಂದ ಇಲ್ಲಿ ತನಕ ಸಿಎಂ ಕುರ್ಚಿಗಾಗಿ ಕಾದಾಟ, ಬಹಿರಂಗ ಹೇಳಿಕೆಗಳನ್ನ ಕೇಳ್ತಾನೆ ಬಂದಿದ್ದೀವಿ. ಬಟ್ ಈಗ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮಹತ್ವದ ಹೆಜ್ಜೆ ಇಡ್ತಿದ್ದಾರೆ. ಕಾರಣ ಅತಿ ಹೆಚ್ಚು ಅವಧಿಗೆ ಸಿಎಂ ಆದಂಥವರು ಸಿದ್ದರಾಮಯ್ಯನವರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗೋ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅಷ್ಟು ಈಸಿ ಇದೆಯಾ ಸಿಎಂ ಕುರ್ಚಿಯ ವಿಚಾರ ಅಥವಾ ಸಿಎಂ ಬದಲಾವಣೆಯ ವಿಚಾರ? ಎಷ್ಟು ಸೃಷ್ಟಿ, ಯಾವಾಗ ರಾಜ್ಯದಲ್ಲಿ 2023 136 ಸೀಟ್ಗಳ ಒಂದು ಭರ್ಜರಿ ಬಹುಮತದ ಸರ್ಕಾರ ಬರುತ್ತೆ. ಆ ಸರ್ಕಾರ ಬಂದ ನಂತರ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈ ರೀತಿಯ ಬಹುಮತ ಮತ್ತೊಮ್ಮೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ, ನಾನು ಕೂಡ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಸೆಯನ್ನು ಹೊರಹಾಕ್ತಾರೆ. ಹೈಕಮಾಂಡ್ ನಾಯಕರ ಗಮನಕ್ಕೆ ಕೂಡ ತರ್ತಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ನಡುವೆ 2.5 ವರ್ಷದ ಒಪ್ಪಂದ ಆಗಿದೆಯಾ ಬಿಟ್ಟಿದೆ ಅನ್ನೋ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಆದ್ರೆ ಸಿಎಂ ಪಟ್ಟದ ಮೇಲೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಣ್ಣಿಟ್ಟಿರುವಂತದ್ದು, ಆ ಒಂದು ಆಸೆಗಾಗಿ ಸಾಕಷ್ಟು ಹರಸಾಹಸವನ್ನ ಮಾಡ್ತಿದ್ದಾರೆ. ಇದೆಲ್ಲದ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಬಳಿಕ ಫುಲ್ ಆಕ್ಟಿವ್ ಆಗಿರುವಂತದ್ದು. ಅದ್ರ ಬಳಿಕ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗಿರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ತಮ್ಮ ಒಂದು ಕುರ್ಚಿಯನ್ನ ಗಟ್ಟಿಗೊಳಿಸ್ಕೋಬೇಕು. ಅದ್ರ ಜೊತೆಗೆ ನವೆಂಬರ್ ಒಳಗೆ ಏನಾದರೂ ಸಿಎಂ ಪಟ್ಟ ಬದಲಾವಣೆ ಆಗ್ಬೇಕು ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಶಾಸಕರು ಯಾವ ರೀತಿ ಸ್ಪಂದನೆ ಮಾಡಬೇಕು, ಅದ್ರ ಜೊತೆಗೆ ಯಾರೆಲ್ಲ ಪ್ರಮುಖ ನಾಯಕರು ನನ್ನ ಜೊತೆಗೆ ಇದ್ದಾರೆ ಅನ್ನುವಂಥ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರವಾಸವನ್ನ ಕೈಗೊಳ್ತಿರುವಂತದ್ದು. ರಾಜ್ಯಾದ್ಯಂತ ಪ್ರವಾಸವನ್ನ ಈಗಾಗಲೇ ಕೈಗೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಒಂದ್ ಕಡೆ ಆದ್ರೆ
ಏನು ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಹೋರಾಟವನ್ನು ಮಾಡ್ತಾ ಇದೆ, ಆ ಒಂದು ಹೋರಾಟದ ವಿರುದ್ಧ ಕೂಡ ಹೋರಾಟದ ಕೂಡ ಮೂಲಕವೂ ಕೂಡ ದುರ್ಗೇಶ್, ಬಿಜೆಪಿಗೆ ನನಗೊಂದು ಕೌಂಟರ್ ಕೊಡುವ ಕುತೂಹಲ ಕೆಲಸವನ್ನ ಇರೋದು, ನೀವೇ ಸಿಎಂ ಹೇಳಿದಂಗೆ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಶಾಸಕರ ಬೆಂಬಲವನ್ನ ಪಡೆದುಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡಬಹುದು ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಲಭವಾಗಿ ಅದನ್ನ ಒಪ್ಕೊಳ್ತಾರಾ? ಕೆಪಿಸಿಸಿ ಅಧ್ಯಕ್ಷರಾಗಿ ನನ್ನ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ವಿ, ನನ್ನ ನೇತೃತ್ವದಲ್ಲಿ 136 ಸೀಟ್ಗಳು ಬಂದಿದೆ, ಶಾಸಕರ ಬಹುಮತ ಯಾಕ್ರಿ ಬೇಕು, ಕೆಲಸ ಮಾಡಿದೀನಿ ಪಕ್ಷಕ್ಕಾಗಿ, ನನಗೆ ಯಾಕೆ ಪಟ್ಟ ಸಿಗಲ್ಲ ಅನ್ನುವಂತ ಪ್ರಶ್ನೆ ಮಾಡಬಹುದಲ್ವಾ? ಖಂಡಿತ ಶ್ರುತಿ, ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು 136 ಸೀಟ್ ಬಂದಿದೆ. ನಾನೇ ಸರ್ಕಾರ ಬರೋದಕ್ಕೆ ಕಾರಣ, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷ ನನಗೆ ಒಂದು ಅವಕಾಶವನ್ನ ಮಾಡಿಕೊಡುತ್ತೆ, ಪಕ್ಷದ ಋಣವನ್ನ ತೀರಿಸುವ ಕೆಲಸವನ್ನ ನಾನ್ ಮಾಡಿದ್ದೀನಿ, ಪಕ್ಷ ನನ್ನ ಪರವಾಗಿ ನಿಲ್ಲತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಒಳ್ಳೆಯ ಒಂದು ಸಂಪರ್ಕವನ್ನ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಆದ್ರೆ ಈ ಒಂದು ಕಾಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಐತಿಹಾಸಿಕ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು, ಅದ್ರ ಜೊತೆಗೆ 2 ಬಾರಿ ಸಿಎಂ ಆಗಿರುವಂತದ್ದು, ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಸ್ಥಾನವನ್ನ ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿರುವಂತಹ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾವ ರೀತಿ ಮುಂದುವರೆದುಕೊಳ್ಳುತ್ತೆ, ಅದ್ರ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಪತನಕ್ಕೆ ಕಾರಣ ಆಗತ್ತಾ ಅನ್ನೋದು ಕೂಡ ಚರ್ಚೆಯಲ್ಲಿರುವಂತದ್ದು. ಹೀಗಾಗಿ ಅಮಿತ್ ಶಾ ಮತ್ತು ದೇವೇಗೌಡರು ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿರುವಂತದ್ದು, ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೂಡ ನೀಡ್ತಿರುವಂತದ್ದು.